ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೃಂದಾವನ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆಕಾಶ್ಗೆ ಎಲ್ಲರೂ ಕೂಡ ಅಂದರೆ ಅಪ್ಪಣ್ಣ ಆಗಿರ್ಬೋದು, ಗಿರಿಜಾ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಉಪಚಾರನ ಮಾಡ್ತಾ ಇರ್ತಾರೆ. ಆಕಾಶ್ ಅಪ್ಪ ಅವರೇ, ನಾನು ದೊಡ್ಡ ದೊಡ್ಡ ಮನೆಯಲ್ಲಿ ಕುಡಿಯೋಂಥ ಸಿಟಿಗೆ ಹೋಗಿ ಜ್ಯೂಸನ್ನು ತಂದಿದ್ದೀನಿ, ತಗೊಳ್ಳಿ ಕುಡೀರಿ ಅಂದ್ಬಿಟ್ಟು ಗ್ಲಾಸನ್ನು ಕೊಡ್ತಾರೆ ಅಪ್ಪಣ್ಣ ಅವರು. ಹೌದು ಆಕಾಶಪ್ಪ, ತಗೊಳ್ಳಿ ಕುಡೀರಿ ಅಂತ ಗಿರಿಜಾನು ಹೇಳ್ತಾಳೆ. ನನಗೆ ಬೇಡ ಅಂತ ಆಕಾಶ್ ಹೇಳ್ತಾನೆ. ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಆಗ ಪಕ್ಕದಲ್ಲೇ ಮಲ್ಲಿ ಇದ್ದಿದ್ದು, ಓ ಯಾಕೆ ಆಕಾಶಪ್ಪ ಕುಡಿತಾ ಇಲ್ಲ ಗೊತ್ತಾ, ಪುಷ್ಪ ಪಕ್ಕದಲ್ಲಿ ಇಲ್ಲ, ಅವ್ರನ್ನ ಬಿಟ್ಬಿಟ್ಟು ತಿಂತಾರ ಕುಡಿತಾರ ಅವರು, ಹೋಗೆ ಪುಷ್ಪ ಅಂದ್ಬಿಟ್ಟು ತಳ್ಳಿಬಿಡ್ತಾಳೆ. ಆಕಾಶ್ ಮೇಲೆ ಹೋಗಿ ಪುಷ್ಪ ಬಿದ್ದುಬಿಟ್ಟಾಗ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಪುಷ್ಪ ಇಲ್ಲಿ ಇದು ಮಾಡ್ತಾ ಇರ್ತಾಳೆ. ಆಕಾಶಂಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಕ್ಕೆ ಹೋಗ್ತಾನೆ ಆಕಾಶ್. ಆಗ ಮತ್ತೆ ಏನಾದರೂ ಬೇಕಿತ್ತಾ ಅಂತ ಗಿರಿಜಾ ಕೇಳ್ತಾಳೆ. ಆಗ ಹೌದು ಬೇಕಿತ್ತು ಅಂದಾಗ ಫುಲ್ ಶಾಕ್ ಆಗಿಬಿಡ್ತಾಳೆ ಗಿರಿಜಾ, ಸಿಕ್ಕಾಕೋಗ್ಬಿಟ್ಟೆ ಅಂತ. ಆಗ ಆಕಾಶ್ ನಾನು ಅವತ್ತು ಬಂದಾಗ ಅಂತ ಹೇಳಕ್ಕೆ ಬರ್ತಾನೆ. ಹಾಗೆ ಗಿರಿಜಾ ಅಲ್ಲಿಂದ ಮೀನು ಎಲ್ಲಿದೆಯಾ ಅಂತ ಅಂದ್ಬಿಟ್ಟು ಡೈವರ್ಟ್ ಮಾಡಿಕೊಂಡು, ಪುಟ ಇಲ್ಲೇ ಇದೆಯಾ ನೀನು ಬಾ ಅಂದ್ಬಿಟ್ಟು ಆ ರೀತಿ ಡೈವರ್ಟ್ ಮಾಡಿಬಿಡ್ತಾಳೆ. ಆಗ ಪುಷ್ಪ ನಿಮ್ಮ ಮನೇಲೆಲ್ಲ ಹೇಗಿದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿದ್ದಾರಾ, ಸರಿ ಜ್ಯೂಸ್ ಕುಡೀರಿ ಅಂದ್ಬಿಟ್ಟು ಇಲ್ಲಿ ಅಪ್ಪಣ್ಣ ಹೇಳ್ತಾರೆ. ತಗೊಳ್ಳಿ ಆಕಾಶಪ್ಪ ತಿನ್ನಿ ಅಂದ್ಬಿಟ್ಟು ಬಾಳೆಹಣ್ಣು ಕೊಡ್ತಾ ಇರ್ತಾನೆ ಆಕಾಶ್ಗೆ. ನಿಮಗೋಸ್ಕರನೇ ಎಲ್ಲ ತಂದಿರೋದು, ನಮ್ಮ ತೋಟದಲ್ಲೇ ಬೆಳೆದಿರೋದು, ತಿನ್ನಿ ಅಂದ್ಬಿಟ್ಟು ಆ ರೀತಿ ಡೈವರ್ಟ್ ಮಾಡಿಬಿಡ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಬಾಳೆಹಣ್ಣು ತಿನ್ಬಿಟ್ಟು ಮತ್ತೆ ಅವತ್ತು ನೀವು ಫೋನಲ್ಲಿ ಅಂತ ಆಕಾಶ್ ಹೇಳಕ್ಕೆ ಬರ್ತಾನೆ ಗಿರಿಜಾಗೆ. ಅಷ್ಟರಲ್ಲಿ ಅಯ್ಯೋ ನಾನು ನೀರು ತರದೇ ಮರ್ತ್ಬಿಟ್ಟೆ, ಇರಿ ನೀರು ತರ್ತೀನಿ ಆಕಾಶಪ್ಪ ಅಂದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅಲ್ಲಿ ಅಪ್ಪಣ್ಣ ನಿಧಾನಕ್ಕೆ ಹೋಗಿ ಬಿದ್ದಿದ್ಬಿಟ್ಟು ಆಮೇಲೆ ಅಂತ ಹೇಳ್ತಾ ಇರ್ತಾನೆ. ನೀರು ತರಕ್ಕಂತ ಹೋದಾಗ ಈ ಕಡೆ ಮತ್ತೆ ಎಲ್ಲರೂ ಮಾತಾಡ್ಕೋತಾ ಇರ್ತಾರೆ, ಉಪಚಾರ ಮಾಡ್ತಾ ಇರ್ತಾರೆ ಆಕಾಶ್ಗೆ. ಸ್ವೀಟು ಮತ್ತು ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟು, ಹಾಗೆ ಎಷ್ಟೊತ್ತೇ ನೀರು ತರೋದು, ಬಾ ಬೇಗ ಅಂತ ಅಪ್ಪಣ್ಣ ಕರೆದಾಗ ಬರ್ತಾಳೆ. ಆಗ ಮತ್ತೆ ಹೆದರ್ಕೋತಾ ಇರ್ತಾಳೆ, ಎಲ್ಲಿ ನನ್ನ ಬಣ್ಣ ಬಯಲಾಗ್ಬಿಡುತ್ತೋ ಅಂತ ಗಿರಿಜಾ. ಹಾಗೆ ಆಕಾಶ್ ಮತ್ತೆ ನೀವು ಅವತ್ತು ಫೋನ್ ಮಾಡಿದಾಗ ನನಗೆ ಅಂತ ಹೇಳಕ್ಕೆ ಬರ್ತಾರೆ. ಮತ್ತೆ ಆಕಾಶು ಮತ್ತೆ ಏನೇನೋ ಡೈವರ್ಟ್ ಮಾಡಿ ಹಾಗೆ ಇದು ಮಾಡಿಬಿಡ್ತಾರೆ. ಸೊ ಇದಿಷ್ಟು ಸೋಮವಾರದ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಆಕಾಶು ಗಿರಿಜಾ ಹತ್ರ ಕೇಳ್ತಾನ ಏನು ಅಂತ ಕಾದು ನೋಡಬೇಕಾಗಿದೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.